ಪಹಲ್ಗಾಮ್ ನರಮೇಧ ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಪ್ರಧಾನಿ ಮೋದಿ ಸಿಡಿದೆದ್ದಿದ್ದಾರೆ. ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳೋ ಕಾಶ್ಮೀರದಲ್ಲೀಗ ಎಲ್ಲಿ ನೋಡಿದ್ರೂ ಆತಂಕ. ಎಲ್ಲಿ ಗುಂಡಿನ ಸದ್ದು ಮೊಳಗುತ್ತೋ, ಎಲ್ಲಿ ಯುದ್ಧ ಶುರುವಾಗುತ್ತೋ, ಯಾರ ಜೀವ ಮತ್ತೆಲ್ಲಿ ಹಾರಿ ಹೋಗುತ್ತೋ ಅಂತ ಕ್ಷಣ ಕ್ಷಣವೂ ಭಯ ಹೆಚ್ಚಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಈಗ ಮಹತ್ವದ ನಿರ್ಧಾರಗಳು ಹೊರಬೀಳೋದಕ್ಕೆ ಶುರುವಾಗಿದೆ. ಉಗ್ರರನ್ನ ಸಾಕಿ ಭಾರತಕ್ಕೆ ಬಿಟ್ಟು ಇಲ್ಲಿ ರಕ್ತ ಹರಿಸೋ ಪಾಕಿಸ್ತಾನಕ್ಕೆ ಕೇಡುಗಾಲ ಶುರುವಾಗಿದೆ. ಯಾವಾಗ ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದ್ದಂತೆ ಕಾಣ್ತಾ ಇದೆ. ಈಗಾಗಲೇ ಪ್ರಧಾನಿ ಮೋದಿ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಗಡಿಯಲ್ಲೇ ಯಾವೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಮುಂದಿನ ನಡೆ ಹೇಗಿರಬೇಕು ಅನ್ನೋ ಬಗ್ಗೆ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ. ಇಂಡೋ ಪಾಕ್ ಗಡಿಯಲ್ಲಿ ಭಾರತೀಯ ಸೇನೆ ಸಮರಾಭ್ಯಾಸ ಶುರು ಮಾಡಿದೆ. ಹೆಚ್ಚಿನ ಸೈನಿಕರನ್ನ ನಿಯೋಜನೆ ಮಾಡಿದ್ದಾರೆ. ಈ ಮೂಲಕ ಯಾವ ಪರಿಸ್ಥಿತಿಯಲ್ಲೂ ನಾವು ರೆಡಿ ಇದ್ದೇವೆ ಅನ್ನೋ ಸಂದೇಶವನ್ನ ಪಾಕ್ಗೆ ಮುಟ್ಟಿಸಲಾಗಿದೆ. ಎಲ್ಲೆಡೆ ಹೈ ಅಲರ್ಟ್ ಮಾಡಲಾಗಿದ್ದು, ಶಸ್ತ್ರಾಸ್ತ್ರಗಳನ್ನ ರವಾನಿಸಲಾಗಿದೆ. INS ಸೂರತ್, ಬ್ರಹ್ಮೋಸ್ ಕ್ಷಿಪಣಿ ಸಮರಾಭ್ಯಾಸವು ನಡೀತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ ಹೆದರಿರೋದು ಯಾಕೆ ಅಂದ್ರೆ ಭಾರತದ ರಫೇಲ್ ಯುದ್ಧ ವಿಮಾನಕ್ಕೆ. ಈಗಾಗಲೇ ಭಾರತ ಫ್ರಾನ್ಸ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದು 26 ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಭಾರತ ಸಹಿ ಹಾಕಿದೆ. ಈಗಾಗಲೇ ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಠಿಣ ಆಪರೇಷನ್ ಮಾಡಲಾಗ್ತಾ ಇದ್ದು, ಈಗಾಗಲೇ 10ಕ್ಕೂ ಅಧಿಕ ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಇದರ ಜೊತೆಗೆ ಪಾಕ್ ವಿರುದ್ಧ ರಾಜತಾಂತ್ರಿಕ ಸಮರವನ್ನು ಸಾರಿದೆ. ಪಾಕಿಸ್ತಾನ ಉಗ್ರ ಪೋಷಕ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರುವಂತ ವಿಚಾರ. ಭಾರತದ ಏಟಿಗೆ ಪಾಕ್ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಹೇಗಿದ್ರೂ ಕೂಡ ಕೃತ್ಯದಲ್ಲಿ ತಮ್ಮದೇನು ಪಾತ್ರ ಇಲ್ಲ, ನಮ್ಮನ್ನ ಕೆಣಕಿದ್ರೆ ಸುಮ್ಮನಿರಲ್ಲ ಅಂತ ಪಾಕಿಸ್ತಾನದ ಕೆಲ ಸಚಿವರು ಕಿರಿಕ್ ಮಾಡ್ತಾ ಇದ್ದಾರೆ, ಒಣ ಗುಟುರು ಹಾಕ್ತಿದ್ದಾರೆ. ಈ ಮಧ್ಯೆ ನರಿಬುದ್ಧಿಯ ಚೀನಾ ಪಾಕ್ ಬೆಂಬಲಕ್ಕೆ ನಿಂತಿದೆ. ಉಗ್ರರ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಚೀನಾ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಪಹಲ್ಗಾಮ್ ದಾಳಿಯ ಬಗ್ಗೆ ನಿಷ್ಪಕ್ಷಪಾತವಾದಂತ ತನಿಖೆಯನ್ನು ನಡೆಸಿ ಯಾರ ಕೈವಾಡ ಇದೆ ಎಂಬುದು ತನಿಖೆಯಿಂದ ಗೊತ್ತಾಗ್ಲಿ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಪಾಕಿಸ್ತಾನದ ಕೈವಾಡ ಇಲ್ಲ ಅಂತ ವಾದ ಶುರು ಮಾಡಿದೆ. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಈ ಮತ್ತು ಪಾಕಿಸ್ತಾನದ ಉಪ ಪ್ರಧಾನಿ ಹಾಗೆ ವಿದೇಶಾಂಗ ಸಚಿವ ಇಶಾಕ್ ದಾರ್ ನಡುವಿನ ಫೋನ್ ಸಂಭಾಷಣೆಯ ನಂತರ ಚೀನಾ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದೆ. ಆದ್ರೆ ಉಗ್ರರ ದುಷ್ಕೃತ್ಯಕ್ಕೆ ಚೀನಾ ಕೂಡ ಸಾಥ್ ಕೊಟ್ಟ ಮಾಹಿತಿ ಸಿಕ್ಕಿದೆ. NIA ತನಿಖೆಯಲ್ಲಿ ಪಾಕ್ ಉಗ್ರರು ಚೀನಾದ ಮೆಸೇಜಿಂಗ್ ಆಪ್ಗಳು ಹಾಗೂ ಚೀನಿ ಟೆಕ್ನಾಲಜಿ ಸ್ಯಾಟಲೈಟ್ ಬಳಸಿರೋದು ಪತ್ತೆಯಾಗಿದೆ. ಬೈಸರನ್ ಕಣಿವೆಯಲ್ಲಿ ಉಗ್ರರು ಚೀನಾದ ಮೆಸೇಜಿಂಗ್ ಆಪ್ ಬಳಸಿದ್ದಾರೆ. ತನಿಖೆ ವೇಳೆ ಚೀನಾ ಆಪ್ ಬಳಸಿರೋದಕ್ಕೆ ಸಾಕ್ಷ್ಯಗಳು ಸಿಕ್ಕಿವೆ. ಚೀನಾದ ಆ ಆಪ್ ನಲ್ಲಿ ಮೆಸೇಜ್ ಮಾಡಿದ್ರೆ ಮೆಸೇಜ್ ಡಿಲೀಟ್ ಮಾಡೋದು ಸುಲಭವಂತೆ. ಜೊತೆಗೆ ಒಮ್ಮೆ ಡಿಲೀಟ್ ಆದ ಮೆಸೇಜ್ ಮತ್ತೆ ರಿಟ್ರೀವ್ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಚೀನಾ ಆಪ್ ಬಳಸಿದ್ದಾರೆ. ಅಷ್ಟೇ ಅಲ್ಲ, ಜೊತೆಗೆ ಬೈಸರನ್ ಕಣಿವೆಯಲ್ಲಿ ಚೀನಾದ ಸ್ಯಾಟಲೈಟ್ ಫೋನ್ಗಳನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮತ್ತೊಂದು ಕಡೆ ಭಾರತದ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಜನರಿಗೆ ಕೆಟ್ಟ ಅಭಿಪ್ರಾಯ ಮೂಡಿಸುವಂತಹ ಘಟನೆಗಳು ನಡೀತಾ ಇವೆ. 3 ದಿನಗಳ ಹಿಂದೆ ನ್ಯೂಯಾರ್ಕ್ ಟೈಮ್ ಪತ್ರಿಕೆ ಉಗ್ರರ ದಾಳಿ ಆಗಬಹುದು, ಬಂದೂಕುದಾರರ ದಾಳಿ ಅಂತ ಕರೆದಿತ್ತು. ಇದಕ್ಕೆ ಖುದ್ದು ಅಮೆರಿಕ ಸರ್ಕಾರವೇ ತರಾಟೆಗೆ ತೆಗೆದುಕೊಂಡಿತ್ತು. ಈ ಮಧ್ಯೆ ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಪಾಕಿಸ್ತಾನ ಭಾರತೀಯರಿಗೆ ವೀಸಾಗಳನ್ನ ಸ್ಥಗಿತಗೊಳಿಸಿದೆ ಅಂತ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿ ಪ್ರಕಟಿಸಿದ್ದ BBC ಉಗ್ರ ದಾಳಿಯನ್ನ ಬಂಡುಕೋರರ ದಾಳಿ ಅಂತ ಉಲ್ಲೇಖಿಸಿತ್ತು. ಇದಕ್ಕೆ ಕೇಂದ್ರ ಸರ್ಕಾರ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲ, BBCಯ ಭಾರತ ಮುಖ್ಯಸ್ಥ ಜಾಕಿ ಮಾರ್ಟಿನ್ಗೆ ಪತ್ರ ಬರೆದು ಎಚ್ಚರಿಕೆಯನ್ನ ಕೊಟ್ಟಿದೆ. ಜೊತೆಗೆ ಭಾರತದ ವಿರುದ್ಧ ಸುಳ್ಳು ಸುದ್ದಿ ಹರಡ್ತಾ ಇರೋ ಪಾಕಿಸ್ತಾನದ ಯೂಟ್ಯೂಬ್ ಚಾನೆಲ್ಗಳಿಗೂ ಭಾರತ ಶಾಕ್ ಕೊಟ್ಟಿದೆ. ಮಾಜಿ ಕ್ರಿಕೆಟಿಗ ಶೋಯಿಬ್ ಅಖ್ತರ್ಗೆ ಸೇರಿದ ಯೂಟ್ಯೂಬ್ ಚಾನೆಲ್ ಸೇರಿದಂತೆ ಸುಮಾರು 40ಕ್ಕೂ ಹೆಚ್ಚು ಚಾನೆಲ್ಗಳನ್ನ ಬಂದ್ ಮಾಡಲಾಗಿದೆ. ಉಗ್ರವಾದದಿಂದ ಇಷ್ಟೆಲ್ಲ ಆಗ್ತಾ ಇದ್ರೂ ಪಾಕಿಸ್ತಾನ ಮಾತ್ರ ಬುದ್ಧಿ ಕಲಿತಾ ಇಲ್ಲ. ಭಾರತದಿಂದ ಯುದ್ಧ ಭೀತಿ ಇದ್ರೂ ತಪ್ಪು ಮರೆಮಾಚೋ ಪ್ರಯತ್ನವನ್ನ ಮಾಡ್ತಾ ಇದೆ. ಪಹಲ್ಗಾಮ್ ಉಗ್ರ ದಾಳಿಗೂ ಪಾಕಿಸ್ತಾನಕ್ಕೂ ನಂಟಿಲ್ಲ. ಸಾಕ್ಷ್ಯಾಧಾರಗಳಿಲ್ಲದೆ ನಮ್ಮ ಮೇಲೆ ಆರೋಪ ಮಾಡಲಾಗ್ತಾ ಇದೆ. ಅನುಕೂಲಕ್ಕೆ ತಕ್ಕಂತೆ ಪಾಕ್ ನಡೆದುಕೊಳ್ಳುತ್ತಿದೆ ಅಂದಿರುವ ಪಾಕ್ ರಕ್ಷಣಾ ಸಚಿವ ಭಾರತದ ಯಾವುದೇ ದಾಳಿಯನ್ನ ಎದುರಿಸೋಕೆ ನಾವು ಸಿದ್ಧ ಎಂದಿದ್ದಾರೆ. ಭಾರತ ಸರ್ಕಾರದ ದಿಟ್ಟ ಕ್ರಮಗಳ ವಿರುದ್ಧ ಪಾಕಿಸ್ತಾನವು 10 ನಿರ್ಬಂಧಗಳನ್ನು ಹಾಕಿದೆ. ಪಾಕಿಸ್ತಾನದಲ್ಲಿನ ಎಲ್ಲ ಭಾರತೀಯರ ವೀಸಾ ರದ್ದುಪಡಿಸಿದೆ. ಭಾರತದ ವಿಮಾನಯಾನ ಸಂಸ್ಥೆಗಳು ವಿಮಾನಗಳಿಗೂ ಪಾಕಿಸ್ತಾನ ವಾಯುಮಾರ್ಗ ಪ್ರವೇಶ ಮಾಡುವುದಕ್ಕೆ ನಿರ್ಬಂಧ ಹಾಕಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಮೊಹಮ್ಮದ್ ಆಸಿಫ್ ನೆರೆಯ ಭಾರತದ ಮಿಲಿಟರಿ ಆಕ್ರಮಣ ಸನ್ನಿಹಿತ ಆಗಿದೆ ಅಂತ ಹೇಳಿದ್ದಾರೆ. ಗಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಮೋದಿ ನಿರ್ಧಾರ ಏನು ಅಂತ ಕಾದು ನೋಡಬೇಕಿದೆ.